ಈಗ ನಮ್ ಜೊತೆ ಪಾರಿತೋಷಕ ಸಿನಿಮಾದ ಹೀರೋ ಮತ್ತೆ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿದಂತ ಮನು ಅವ್ರು ಇದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ ಇಬ್ರು? ಆಸಮ್. ಆಕ್ಚುಲಿ ಜೋಶ್ ಕಡಿಮೆ ಆಯ್ತು ಅನ್ಸುತ್ತೆ. ಇಲ್ಲ. ಮಾರ್ಚ್ 14ಗೆ ಸಿನಿಮಾ ರಿಲೀಸ್ ಇಟ್ಕೊಂಡು ಇಲ್ಲ ಮೇಡಮ್, ಇವಾಗ ಬೈಕ್ ಬಂದ್ವಲ್ಲ, ಆ, ಅದಕ್ಕೆ ಸ್ವಲ್ಪ slow ಆಗಿದೆ. ಯಾಕೆ ಪ್ರಮೋಷನ್ ಮಾಡ್ತಾ ಮಾಡ್ತಾ ಟಯರ್ಡ್ ಆಗಿದ್ದೀರಾ ಅನ್ಸುತ್ತೆ. ಸುತ್ತಾಡಿ ತಿರುಗಾಡಿ ಸ್ವಲ್ಪ Yeah. ಟೈರ್ಡ್ ಆಗಿದೆ. ಫೈನ್. ಇದೆ ಮಾರ್ಚ್ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಟ್ರೇಲರ್ ಕೂಡ ತುಂಬಾ ಅದ್ಭುತವಾಗಿ ರೆಸ್ಪಾನ್ಸ್ ಬಂದಿದೆ. ಸಾಂಗು ಕೂಡ ಅಷ್ಟೇ ಅದ್ಭುತವಾಗಿ ಹೌದು. ಮೂಡ್ ಬಂದಿದೆ. ಹೌದು. ಹೇಗೆ ಅನಿಸ್ತಾ ಇದೆ ಈ ಲಿಟಲ್ ಬಿಟ್ ಆಫ್ ನರ್ವಸ್ನೆಸ್, ಸ್ವಲ್ಪ ನರ್ವಸ್ ಆಗಿದ್ದೀವಿ, ಸ್ವಲ್ಪ ಕಾಮ್ ಇದೆ. ಯಾಕಂದ್ರೆ ಎಷ್ಟೋ ವರ್ಷ ಆಮೇಲೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಒಂದು ಮೂವಿ ರಿಲೀಸ್ ಆಗಬೇಕು ಅಂತ. ಸೊ ಇಟ್ಸ್ ಆ್ಯಕ್ಚುಲಿ ರಿಲೀಸಿಂಗ್. ಸೊ ನರ್ವಸ್ನೆಸ್, ಹ್ಯಾಪಿನೆಸ್ ಎಲ್ಲ ಮಿಕ್ಸ್ಡ್ ಎಮೋಷನ್. ಓಕೆ. ಮತ್ತೆ ಖುಷಿ ಆಗಿದೆ. ಸಾಂಗ್ ರಿಲೀಸ್ ಆದ್ಮೇಲೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಎಲ್ಲ ಕಮೆಂಟ್ಗಳು ಚೆನ್ನಾಗಿ ಹಾಕಿದ್ದಾರೆ ಯೂಟ್ಯೂಬಲ್ಲೆಲ್ಲ. ಅದು ನೋಡಿ ನಮಗೆ ಇನ್ನ ತುಂಬಾ ಖುಷಿ ಆಗಿದೆ. ಆಲ್ ದ ಬೆಸ್ಟ್ ಎಲ್ಲ ಹೇಳಿದ್ದಾರೆ, ಕಾಂಗ್ರೆಸ್ ಎಲ್ಲ ಹೇಳಿದ್ದಾರೆ. ಅದು ಖುಷಿ. ಅದು ನಮಗೆ ಅಂತಾರ ಸಾಂಗ್ ನೋಡಿದಾಗ ಪಾಸಿಟಿವ್ ಬಂದಿದೆ, ಮತ್ತೆ ನೆಗೆಟಿವ್ ಅಂತ ಎಲ್ಲೂ ಏನು ಹೇಳಿಲ್ಲ. ಎರಡು ಲವ್ ಸಾಂಗ್ ಆಗಿರ್ಬೋದು, ಮತ್ತೆ ಟೈಟಲ್ ಟ್ರ್ಯಾಕ್ ಸಾಂಗ್ ಆಗಿರ್ಬೋದು, ಮತ್ತೆ ಟ್ರೈಲರಿಗೂ ಅಷ್ಟೇ. ಟ್ರೈಲರ್ ತುಂಬಾ ಬೇಗನೆ ವ್ಯೂಸ್ ಆಯ್ತು. ನಾವೇನೋ ಅನ್ಕೊಂಡ್ಬಿಟ್ಟಿದ್ವಿ, ಎಲ್ಲಿ ನಮ್ದು ಒನ್ ಡೇ ಅಲ್ಲಿ. ಮತ್ತೆ ಬಿಟ್ಟಿರೋದು ನಾವು ಹೊಸ ಚಾನಲ್, ಅದು ಇನ್ನೂ ಹೊಸದಾಗಿ ಲಾಂಚ್ ಆಗಿರೋ ಚಾನಲ್ ಅಲ್ಲಿ ಗೀತ್ ಸ್ಟುಡಿಯೋ ಅಂತ, ಅದ್ರಲ್ಲಿ ಬಿಟ್ಟಿರೋದು. ನಾವು ಅನ್ಕೊಂಡಿದ್ವಿ ಏನಾಗುತ್ತೋ ಏನೋ, ಹೊಸ ಚಾನಲ್ ಅಲ್ಲಿ ಬಿಟ್ಟಿದ್ದೀವಿ, ಸಾಂಗ್ ಎಲ್ಲ ಚೆನ್ನಾಗಿದ್ದಾವೆ, ರೀಚ್ ಆಗುತ್ತೋ ಇಲ್ಲೋ ಅಂತ ಅನ್ಕೊಂಡಿದ್ವಿ. ಬಟ್ ಚೆನ್ನಾಗೇ ರೀಚ್ ಆಗಿದೆ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಪೋರ್ಟ್ ಎಲ್ಲ ಚೆನ್ನಾಗಿ ಶೇರ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಅದೇ ನನಗೆ ತುಂಬಾ ಖುಷಿ. ಸರ್, ಸಿನಿಮಾದಲ್ಲಿ ಮೇನ್ ಲೀಡ್ ಪಾತ್ರನ ನಿಭಾಯಿಸಿದ್ದೀರಾ, ಹೀರೋ. ಏನಂತಂದ್ರೆ ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಅ ಲೀಡ್. ಯಾಕೆ ಅಂತ ಹೇಳ್ತೀನಿ. ಇಟ್ಸ್ ಲೈಕ್ ಒಂದು ಕ್ಯಾರೆಕ್ಟರ್ ಇದೆ, ಮತ್ತೆ ಈ ಮೂವಿಯಲ್ಲಿ ಎಲ್ಲರೂ ಲೀಡ್ ಕ್ಯಾರೆಕ್ಟರ್ಸ್ ತರ ಇದ್ದಾರೆ. ಸೊ ಇಟ್ಸ್ ಮೋರ್ಲಿ ನನಗೆ ಯಾರು ಲೀಡು ಅಂತ ಕೇಳಿದ್ರೆ ನನಗೆ ದ ಸ್ಕ್ರಿಪ್ಟ್ ಇಸ್ ದ ಲೀಡ್ ಅಂತ ಅನ್ಸುತ್ತೆ. ಬಿಕಾಸ್ ಅದರಲ್ಲಿ ಇನ್ಪುಟ್ಸ್ ಆಗಿರಲಿ, ಟ್ವಿಸ್ಟ್ ಆಗಿರಲಿ, ಕ್ಯಾರೆಕ್ಟರ್ ಡಿಸೈನ್ ಆಗಿರಲಿ, ಸೊ ಇಟ್ಸ್ ಬ್ಯೂಟಿಫುಲ್. ಪ್ರತಿಯೊಂದು ಕ್ಯಾರೆಕ್ಟರ್ ಬಂದು ಹೋಗೋ ಕ್ಯಾರೆಕ್ಟರ್ ಕೂಡ ತುಂಬಾ ವೇಟೇಜ್ ಇದೆ. ಅಂಡ್ ಎಲ್ಲರೂ ಹೇಳಂತ ಡೈಲಾಗೆ ಅದು. ಬಟ್ ನೀವು ಸಿನಿಮಾ ನೋಡಿದಾಗ ನಾನು ಇದು ನನ್ನ ಪ್ರೊಫೈಲ್ ಆಗಿ ತೋರಿಸ್ಬೋದಲ್ಲಪ್ಪ ಅಂತಾರೆ. ಈಗ 1 ಡೇ 2 ಡೇ ಕ್ಯಾರೆಕ್ಟರ್ ಮಾಡಿ ಬಂದೋಗಿರೋರು ಇದನ್ನ ನಾನು ಲೀಡ್ ಆಗಿ ಮಾಡಿದ್ದೀನಿ ಅನ್ನೋ ಲೆವೆಲಿಗೆ ಪ್ರೊಫೈಲ್ ತೋರಿಸ್ಬೋದು. ಸೊ ಆ ಲೆವೆಲಿಗೆ ಎಮೋಷನ್ಸ್ ಇದೆ ಪ್ರತಿಯೊಂದು ಸೀನಲ್ಲೂ. ಸೊ ನನ್ನ ಸೀನ್ಸ್ ಒಂದ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಈಗ ಆಮೇಲೆ ಲೀಡ್ ಅಂತ ಹೇಳಿದ್ರೆ ತಪ್ಪಾಗತ್ತಲ್ವಾ. ಸೊ ಐ ಫೀಲ್ ಲೈಕ್ ಐ ಆಮ್ ದ ಆರ್ಟಿಸ್ಟ್. ಸರಿಯಾಗಿ ನಿಮ್ ಸೀನ್ ಜಾಸ್ತಿ ಇದೆಯಲ್ಲ, ಹಾಗಿದ್ರೆ ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ? ಅಗೇನ್ ವೆರಿ ಸ್ಮಾರ್ಟ್. ಇಟ್ಸ್ ಮೋರ್ ಲೈಕ್ ನಾನು ಆಕ್ಚುಲಿ ರಿಪೋರ್ಟರ್ ಕ್ಯಾರೆಕ್ಟರ್ ಮಾಡಿರೋದು. ಅಂಡ್ ಐ ಆಮ್ ಅ ವೆರಿ ಸೀರಿಯಸ್ ಗೈ ಇನ್ ದಟ್. ಬಟ್ ನನ್ನ ಸೀರಿಯಸ್ನೆಸ್, ನನ್ನ ಇರಿಟೇಷನ್ ಎಲ್ಲ ಬಂದ್ಬಿಟ್ಟು ಆಡಿಯನ್ಸಿಗೆ ಹ್ಯೂಮರ್ ಆಗಿರುತ್ತೆ. ಸೊ ಇಟ್ಸ್ ಲೈಕ್ ಒಬ್ರು ನೋವು ಬೇರೆಯವ್ರಿಗೆ ಹ್ಯೂಮರ್ ಆಗುತ್ತಲ್ವಾ, ಅದೇ ತರ. ಸೊ ನನ್ನ ಕ್ಯಾಮ್ರಾಮನ್ ಒಂದ್ ಸ್ವಲ್ಪ ತಲೆ ತಿಂತಿರ್ತಾನೆ ನನಗೆ, ನಾನು ಯಾರಪ್ಪ ಅಂತೇಳಿ ದ ಫ್ರಸ್ಟ್ರೇಷನ್ ಇರುತ್ತಲ್ಲ, ದಾಟ್ ಟರ್ನ್ಸ್ ಇಂಟು ಹ್ಯೂಮರಿಶ್ ಥಿಂಗ್. ಸೊ ನನ್ನ ಕ್ಯಾರೆಕ್ಟರೈಸೇಷನ್ ನೋಡಿದ್ರೆ ಹಂಗಿರುತ್ತೆ. ಸರ್, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಲೀಡ್ ಆಗಿ ಮಾಡಿರೋದು, ಮೇನ್ ಲೀಡ್ ಆಗಿ ನಂದೇ ಬಂದಿರೋದು. ಅವರು ಮತ್ತೆ ನಮ್ದ್ರಲ್ಲಿ ಟೀಮ್ ಅಲ್ಲೆಲ್ಲ ಲೀಡ್ ಆಗಿ ಇರೋದು. ಫಸ್ಟ್ ಮೇನ್ ಲೀಡ್ ಆಗಿ ಬಂದಿರೋದು ನಾನೇ ಮಾಡ್ತಾ ಇರೋದು. ಎಲ್ಲ ಒಟ್ಟಿಗೆ ಸೇರ್ ಮಾಡಿರೋದು. ಮೇನ್ ಲೀಡ್ ಅಂತ ಬಂದಾಗ ನಾನಿದ್ದೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇದ್ದಾರೆ, ಅದು ಬರುತ್ತೆ. ಆಕ್ಚುಲಿ ಯಾರಾದ್ರೂ ಒಂದೇ ಮೂವಿ ಇಲ್ಲ, ಟೀಮ್ ಅಲ್ಲ. ಸುಮ್ಮನೆ ಮತ್ತೆ ಹೇಳಿದೆ ಆಕ್ಚುಲಿ ನನ್ನ ಹತ್ರ ಕೇಳಿದಾಗ ನಾವ್ ಹೇಳಲೇಬೇಕಲ್ಲ ಅವಾಗ ನಾನು ಏನ್ ಮಾಡ್ದಾಗ ಅಂದಾಗ. ಇದರಲ್ಲಿ ಚೆನ್ನಾಗಿದೆ ಸ್ಟೋರಿ ಮಾತ್ರ, ಕಂಟೆಂಟು ಚೆನ್ನಾಗಿದೆ ಮೂವಿದು. ಒಳ್ಳೆ ರೀಚ್ ಆಗುತ್ತೆ ಎಲ್ಲ ಆಡಿಯನ್ಸಿಗೆ ಮತ್ತೆ ಫ್ರೆಂಡ್ಸ್ಗೆ. ಆಮೇಲೆ ಲವ್ ಅಲ್ಲಿ ಇದೆ, ಸ್ವಲ್ಪ ಲವ್ ಸೀನ್ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗು. ಆಮೇಲೆ ಇಂಟರ್ವಲ್ ಆದ್ಮೇಲಿಂದ ಫುಲ್ ಸಸ್ಪೆನ್ಸ್ ಆಗಿ ಹೋಗುತ್ತೆ. ಹೋಗ್ತಾ 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 ಫುಲ್ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ತರ ಇದು. ಥ್ರಿಲ್ಲಿಂಗ್ ಅಲ್ಲಿ ಬರುತ್ತೆ, ಎಲ್ಲರಿಗೂ ಇಂಟ್ರೆಸ್ಟ್ ಆಗುತ್ತೆ, ಇಷ್ಟ ಆಗುತ್ತೆ ಮೂವಿ. ಸಿನಿಮಾದಲ್ಲಿ ಲವ್ ಎಲ್ಲ ಹೇಗಿದೆ? ಲವ್ ಸ್ವಲ್ಪ ಸ್ಟಾರ್ಟಿಂಗ್ ಅಂದ್ರೆ ಇದು ನಮ್ಮ ಕಾಲೇಜ್ ಹುಡುಗರಿಗೆ, ಯೂತ್ಸ್ಗಳಿಗೆ, ಅವರಿಗೆಲ್ಲ ಅಟ್ರಾಕ್ಷನ್ ಆಗೋಕ್ಕೋಸ್ಕರ ಲವ್ಸ್ ಇಟ್ಟಿದೀವಿ ಈ ಮೂವಿಗೆ. ಬಟ್ ನಾವು ಕಂಟೆಂಟ್ನೇ ಸ್ವಲ್ಪ ಜಾಸ್ತಿ, ಇದ್ರಾಗ ಏನ್ ಮೇನ್ ಸ್ಟೋರಿ ಮೂವಿಲಿ ಏನ್ ತೋರಿಸ್ಬೇಕಲ್ಲ ಫಸ್ಟ್ ಅದನ್ನ ಮಾತ್ರ ಮೇನ್ ತೋರಿಸಿದೀವಿ. ಬಟ್ ಲವ್ ಸ್ಟೋರಿ ಸ್ವಲ್ಪ ಸ್ಟಾರ್ಟಿಂಗ್ ಇದೆ. ಇವಾಗ ಈ ತರದ್ದು ಪ್ರಾಜೆಕ್ಟ್ ಗಳು ಮಾಡುವಾಗ ಆರ್ಟಿಸ್ಟ್ ಗಳಿಗೆ ರಿಹರ್ಸಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವ್ ಯಾವ ತರ ರಿಹರ್ಸಲ್ ಮಾಡಿದ್ರಿ? ಇದು ಆಕ್ಚುಲಿ ಏನಾಯ್ತು ಅಂದ್ರೆ ಮೇಡಮ್, ನಮ್ದು ಫಸ್ಟ್ ಮೂವಿ ಆಗಿರೋದ್ರಿಂದ ಟೀಮ್ ಹಾರ್ಡ್ ವರ್ಕ್ ಮಾಡಿದ್ವಿ. ಬಟ್ ವರ್ಕ್ಗಳು ಮಾಡ್ಕೊಂತಾನೆ ನಾನು ಆಕ್ಟಿಂಗ್ ಮಾಡಿರೋದು. ಬಟ್ ರಿಹರ್ಸಲ್ ಜಾಸ್ತಿ ಮಾಡಿಲ್ಲ ಇದಕ್ಕೆ, ಆಕ್ಟಿಂಗ್ ಇದಕ್ಕೆ. ಬಟ್ ಈಗ ಟೆಕ್ನಿಷಿಯನ್, ಈಗ ಡೈರೆಕ್ಟರ್ ಪ್ರದೀಪ್ ಅವ್ರ ಜೊತೆಗೆ ನಾವು ಸಪೋರ್ಟ್ ಮಾಡಿದೀವಿ. ಆ ಟೈಮಲ್ಲಿ ನಮ್ ಆಕ್ಟಿಂಗ್ ಇದ್ದಾಗ ನಾವು ಅವ್ರ ಜೊತೆಗೂ ಸ್ವಲ್ಪ, ನಮ್ದು ಈಗ ನೆಕ್ಸ್ಟ್ ಸೀನ್ ಇದೆ ಅಂದಾಗ ಮುಂದಿನ ಸೀನ್ ಬೇರೆ ಮಾಡ್ತಿರ್ತಾರೆ, ಆ ಟೈಮಲ್ಲಿ ನಾವು ಸಪೋರ್ಟ್ ಮಾಡ್ಬಿದ್ದೀವಿ. ಸಡನ್ ನಮ್ ಸೀನ್ ಬಂದಾಗ ಡೈರೆಕ್ಟ್ ಆಕ್ಟ್ ಮಾಡಿದೀವಿ. ಒಂದೊಂದ್ಸಲ ಸೀನ್ ಪೇಪರ್ ತಗೊಂಡು. ಅವಾಗ ಪ್ರಾಕ್ಟೀಸ್ ಅಂತ ನೆಟ್ವರ್ಕ್ ಜಾಸ್ತಿ ಮಾಡಿಲ್ಲ. ಬಟ್ ಮುಂಚೆ ಬಿಫೋರು ಒಂದ್ ಲೈನ್ ಅಲ್ಲಿ ಫುಲ್ ಸ್ಟೋರಿ ಎಲ್ಲ ನೋಡ್ಕೊಂಡಿದ್ವಿ, ಓದ್ಕೊಂಡಿದ್ವಿ, ಮತ್ತೆ ಪ್ರಾಕ್ಟೀಸ್ ಮಾಡಿದ್ದೆ.
ಅದೇ ಪ್ರಾಕ್ಟೀಸ್. ಮತ್ತೆ ಶೂಟ್ ಟೈಮಲ್ಲಿ ಅಷ್ಟು ಪ್ರಾಕ್ಟೀಸ್ ಮಾಡಿಲ್ಲ. ನೀನು 1 ಅವರ್ ಮುಂಚೆ ಇದೆ ನಮ್ಮ ಸೀನು ಅಂದಾಗ ಸ್ಕ್ರಿಪ್ಟ್ ಅಲ್ಲಿ ತಗೊಂಡು ಪ್ರಾಕ್ಟೀಸ್ ಮಾಡಿರೋದು. ಬಟ್ ಫಸ್ಟ್ ಮೂವಿ ಆಗಿರೋದ್ರಿಂದ ಹಾ ಎಕ್ಸ್ಪೀರಿಯನ್ಸ್ ಇನ್ನ ಜಾಸ್ತಿ ಆಗಿದೆ. ಮುಂಚೆ ನಾವು 3-4 ಮೂವಿ ಮಾಡಿದ್ದೆ, ಅದೇ ಎಕ್ಸ್ಪೀರಿಯನ್ಸ್ ಇಂದ ನಾವು ಹೋಗಿದ್ವಿ. ಅಂದ್ರೆ 3-4 ಮೂವಿಲಿ ಅದು lead. ಓಕೆ. ಒಂದು ಮೂವಿಯಲ್ಲಿ ಕಲಿಯುಗ ಕಲ್ಕಿ ಅಂತ ಅದು ಆಲ್ರೆಡಿ 70% ಮುಗಿದಿದೆ. ಅದರಲ್ಲೂ ಫ್ರೆಂಡ್ ಹೀರೋ ಫ್ರೆಂಡ್ ಆಗಿ, ಬಟ್ ಇವ್ರು ಲೀಡ್ ಕ್ಯಾರೆಕ್ಟರ್ ಬರುತ್ತೆ, ಅದಿನ್ನ ರಿಲೀಸ್ ಆಗಿಲ್ಲ. ಅದಕ್ಕಿಂತ ಮುಂಚೆ ಜೇಡ ಅಂತ ಫಸ್ಟ್ ಮೂವಿ ಮಾಡಿದ್ ನಾನು, ಅದು ಲೀಡು, ಅದು ರಿಲೀಸ್ ಆಗಿಲ್ಲ. ಈ ತರ ಎಲ್ಲ ಪ್ರಾಬ್ಲಮ್ ಇಂದ ಸ್ವಲ್ಪ ನಿಂತಿದೆ. ಬಟ್ ಇದು ಫಸ್ಟ್ ಈ ಮೂವಿ ನಮ್ ಟೀಮ್ ಎಲ್ಲ ಯೂತ್ ಸೇರೋದು, ನಾವು ಈ ಟೀಮ್ ಅಲ್ಲಿ ಎಲ್ಲ ಸೇರ್ಕೊಂಡು ಒಂದು, ಆಮೇಲೆ ಟೀಮ್ ಅಲ್ಲಿ ಇರೋರು ಯಾರು ಹೊಸಬ್ರನ್ನೋದ್ಕಿಂತ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಿಲ್ಲ, 5 ವರ್ಷ ಎಕ್ಸ್ಪೀರಿಯನ್ಸ್ ಇರೋರೇ ಇರೋದೆಲ್ಲ ಈ ಟೀಮ್ ಅಲ್ಲಿ. 2 ವರ್ಷ 3 ವರ್ಷ ಎಕ್ಸ್ಪೀರಿಯನ್ಸ್ ಇರೋರೆ. ಅವ್ರು ಮಾಡಿರೋದೆಲ್ಲ ರಿಲೀಸ್ ಆಗದೆ, ಏನೋ ಪ್ರಾಬ್ಲಮ್ ಆಗದೆ, ಅಚೀವ್ ಮಾಡಕ್ ಆಗದೆ ಇರೋರು ಆ ಟೀಮ್ ಸೇರ್ಕೊಂಡು ಮಾಡಿರೋದು. ಬಟ್ ಟೀಮ್ ಅಲ್ಲಿ ಇರೋರು ಒಬ್ರು ಎಲ್ಲರೂ ಸ್ಟ್ರಾಂಗ್ ಆಗಿರೋರೆ. ಅದಕ್ಕೆ ನಮ್ಮ ಮೂವಿ ರಿಲೀಸ್ ತನಕ ತಂದಿದ್ದೀವಿ. ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ, ಕಂಟೆಂಟು ಚೆನ್ನಾಗಿ ಬಂದಿದೆ. ಮತ್ತು ಅಂದ್ರೆ ಇಂಡಸ್ಟ್ರಿಗೆ ನೀವು ಹೇಳಿದ್ರಲ್ಲ ಆವಾಗಲೇ, ಒಂದು ರಿಲೀಸ್ ಟೈಮಲ್ಲಿ ತುಂಬಾ ಮೂವಿಗಳು ಬರ್ತವೆ, ಕಾಂಪಿಟೇಷನ್ ಇರುತ್ತೆ. ಆ ಮೈಂಡಲ್ಲಿ ಥಾಟ್ ಇಟ್ಕೊಂಡೆ ಕಾಂಪಿಟೇಷನ್ ಕೊಡ್ಲೇಬೇಕು ನೆಕ್ಸ್ಟ್ ಮೂವಿ ಬರೋರಿಗೆ ಅಂತ ಅನ್ಕೊಂಡು ನೀಟಾಗಿ ಮಾಡಿದ್ದೀವಿ ಎಲ್ಲ ಸೇರ್ಕೊಂಡು. ನೈಸ್. ಸೊ ಡೈರೆಕ್ಟರ್ ಬಂದು ಈ ತರ ಕತೆ ಇದೆ, ನೀವು ಈ ತರ ಕ್ಯಾರೆಕ್ಟರ್ಗಳು ಮಾಡ್ಬೇಕು ಅಂತ ಹೇಳಿದಾಗ ಹೇಗಿತ್ತು ಆ ಸಿಚುವೇಶನ್? ಇವಂತ ಆನೆಸ್ಟ್ ಆನ್ಸರ್ ಅಂತಂದ್ರೆ ಬಂದು ಕೇಳ್ದಾಗ ಹೂ ಅಂದೇ ಅಂತೀವಿ, ಬಿಕಾಸ್ ನಾವು ಹೇಳ್ಬೋದು ಅವ್ರ ಸ್ಕ್ರಿಪ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಎವ್ರಿ ಸ್ಕ್ರಿಪ್ಟ್ ಅಂತ ಅವೆಲ್ಲ ಇಲ್ಲ. ಐ ವಾಂಟೆಡ್ ಆಪರ್ಚುನಿಟಿ ಇರಲೇಬೇಕಾಗಿತ್ತು. ನನಗೆ ನನ್ನ ಸ್ಕ್ರಿಪ್ಟ್ ಕೇಳೋದಕ್ಕಿಂತ ಮುಂಚೆ ಐ ವಾಸ್ ಲೈಕ್ ಓಕೆ ಬ್ರೋ ಚಿಲ್ ಐ ಡು ಇಟ್ ಅಂತ ಅಂದೆ. ಯಾಕೆ ಅಂದ್ರೆ ತಕ್ಷಣ ನಾನು ಓಕೆ ಅಂತ ಹೇಳಿದೆ. ಆಮೇಲೆ ಒಂದ್ಸಲ ಸ್ಟೋರಿ ಕೇಳಿದ್ವಿ, ಫುಲ್ ಸ್ಟೋರಿ ಕೇಳಾದ್ಮೇಲೆ ಸ್ಟೋರಿ ಓಕೆ ಅನ್ಸ್ತು, ಓಕೆ ಮಾಡಿದ್ವಿ. ಆಮೇಲೆ ಒಂದ್ಸಲ ಡಿಸ್ಕಸ್ ಮಾಡಿದ್ವಿ, ನಾನು ಪ್ರದೀಪ್ ಮತ್ತೆ ಇನ್ನೊಬ್ಬ ಕೃಷಿ ಮತ್ತೆ ನಮ್ಮ ಫ್ರೆಂಡ್ಸ್ ಆಕಾಶ ಅಂತ ಮ್ಯೂಸಿಕ್ ಬರ್ದಾರೆ, ಅವರ ಊರಲ್ಲಿ ಹೋಗಿ ಡಿಸ್ಕಸ್ ಮಾಡಿ ಏನೇನು ಚೇಂಜಸ್ ಮಾಡ್ಬೇಕಾಗುತ್ತೆ ಈಗಿನ ಟ್ರೆಂಡಿಗೆ, ಈಗಿನ ಜನ್ರೇಷನ್ಗೆ, ಅದೆಲ್ಲ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿ ಒಂದು ಸ್ಟೋರಿ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಒಂದು 5 days 6 days ಅಲ್ಲೇ ಕೂತ್ಕೊಂಡು ಅಲ್ಲೇ ಸ್ಟೇ ಆಗಿ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಸ್ಕ್ರಿಪ್ಟ್ ಚೆನ್ನಾಗಿ ರೆಡಿ ಮಾಡಿದ್ವಿ ಎಲ್ಲ ಸೇರ್ಕೊಂಡು. ಅವಾಗ ಒಂದು ಐಡಿಯಾ ಬಂತು, ಏನೇನು ತೆಗಿಬೇಕಾಗುತ್ತೆ ತೆಗೆದ್ಬಿಟ್ಟು ಇದೆಲ್ಲ ಬೇಡ ಅವಶ್ಯಕತೆ ಇರೋದೆಲ್ಲ ತೆಗೆದ್ಬಿಟ್ಟು ಈ ಥರ ಎಲ್ಲ ಮಾಡಿದ್ವಿ. ಇದ್ರ ಆಕ್ಚುಲಿ ಸಾಂಗ್ ಇದೆ ಹೇಳಿದ್ರಲ್ಲ, 3-4 ಸಾಂಗ್ ಇದ್ದಿತ್ತು, ಅದ್ರಲ್ಲಿ 3 ಮಾಡಿದ್ರು. ಅದ್ರಲ್ಲಿ ಇದ್ರಿಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ. ಈ ಕತೆಗೆ ಆ ರೊಮ್ಯಾಂಟಿಕ್ ಸಾಂಗ್ ಕೇಳಲ್ಲ. ಅದು ಯಾಕೆಂದ್ರೆ ಫಾರೆಸ್ಟ್ ಅಲ್ಲಿ ಎಲ್ಲ ನೀಟಾಗಿ ಹೋಗ್ತಿರುತ್ತೆ, ಆ ಟೈಮಲ್ಲಿ ರೊಮ್ಯಾಂಟಿಕ್ ಹಾಕ್ಬಿಟ್ರೆ ಮೈಂಡ್ ಟರ್ನ್ ಆಗುತ್ತೆ ಆಡಿಯನ್ಸ್ದು. ಅದಕ್ಕೋಸ್ಕರ ನಾವು ಆ ರೊಮ್ಯಾಂಟಿಕ್ ಸಾಂಗ್ ಕ್ಯಾನ್ಸಲ್ ಮಾಡಿದ್ವಿ. ಆ ಸಾಂಗ್ಗಳೆಲ್ಲ ಸೂಪರ್ ಆಗಿ ಚೆನ್ನಾಗಿದೆ ಇದೇ ತರಾನೇ. ಬಟ್ ಮೂವಿ ಕೇಳೋದಕ್ಕೆ ಆ ಸಾಂಗ್ ತೆಗ್ದಿದ್ದೀವಿ, ನೆಕ್ಸ್ಟ್ ಮೂವಿ ಹಾಕೊಂತೀವಿ ಆ ಸಾಂಗ್ಗಳೆಲ್ಲ. ಸರ್ ಇವಾಗ ರಿಪೋರ್ಟರ್ ಕ್ಯಾರೆಕ್ಟರ್ ಮಾಡಿದಿರ ಅಂತ ಹೇಳಿದ್ರೆ ಹೆಂಗೆ, ಕಷ್ಟ ಅನ್ನಿಸ್ತಾ ಅಥವಾ ಹೇಗೆ? ಆನೆಸ್ಟ್ಲಿ ನಿಮ್ ಕಷ್ಟ ನಂಗೆ ಅವಾಗ ಅರ್ಥ ಆಗಿದ್ದು. ಸೊ ಅದು ಲೈಕ್ ನಾವು ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಕೊಡ್ಬೋದು ಇವಾಗ ಪಟ್ ಅಂತ ನಮ್ಮ ಸ್ಟೈಲಲ್ಲಿ. ಹ್ಯಾವಿಂಗ್ ದಟ್ ಪ್ರೊಫೆಷನಲಿಸಮ್ ಟಚ್, ಒಂದು ಪ್ರೊಫೆಷನಲ್ ಟಚ್ ಇರುತ್ತೆ, ಪ್ಲಸ್ ಮೆಸೇಜು ಆಡಿಯನ್ಸ್ಗೂ ಗೊತ್ತಾಗೋ ಥರ ಮಾತಾಡೋದು. ದ್ಯಾಟ್ ಈ ಬಾರ್ಡರ್ ಅದು ಇಟ್ಸ್ ವೆರಿ ಥಿನ್ ಲೈನ್, ಭಾಳ ಜನ ಗೊತ್ತಾಗಲ್ಲ. ಸೊ ವೆನ್ ಐ ವಾಸ್ ಟ್ರೈಂಗ್ ದಟ್, ಅದು ಒಂದೇ ವೆನ್ ಐಮ್ ರಿಪೋರ್ಟಿಂಗ್ ಅಲ್ಲ, ಐ ಟುಕ್ ಅ ಲಾಟ್ ಆಫ್ ಶಾರ್ಟ್ಸ್, ರೀಟೇಕ್ಸ್ ಮೇಲೆ ರೀಟೇಕ್ಸ್ ಆಯಿತು. ಐ ಆಮ್ ಬೀಂಗ್ ವೆರಿ ಆನೆಸ್ಟ್. ಯಾಕಂದರೆ ದೆನ್ ಐ ರಿಯಲೈಸ್ ಅಪ್ಪ ಇದೆಷ್ಟು ಕಷ್ಟಪ್ಪ ನೀವು ಓದೋದು ಅಂತ ಹೇಳಿ ನನಗೆ ಅವಾಗ ಅನ್ನಿಸ್ತು. ಅದರ್ ರೆಸ್ಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಆಲ್ ಸೀನ್ಸಲ್ಲಿ ಇದ್ದಾಗ ಐ ವಾಸ್ ವೆರಿ ಚಿಲ್ ಆ್ಯಂಡ್ ಚೆನ್ನಾಗಿ ಆಗ್ತಾಯಿತ್ತು. ಆ್ಯಂಡ್ ಐ ವಾಸ್ ಲೈಕ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅಂತ. ಆ್ಯಂಡ್ ಮೋರ್ ಓವರ್ ಇಟ್ ಟರ್ನ್ ಇನ್ ಟು ಅ ಲಿಟಲ್ ಹ್ಯೂಮರಿಶ್ ಸೈಡಲ್ಲಿ ನನ್ನ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಸೊ ಅವಾಗ ದ್ಯಾಟ್ ಆ್ಯಂಡ್ ಆಲ್ ವಾಸ್ ವೆರಿ ಚಿಲ್. ಬಟ್ ಆಸ್ ಐ ಸೆಡ್, ಬೀಂಗ್ ಅ ರಿಪೋರ್ಟರ್ ಸೈಡ್ ಅದು ಇಟ್ಸ್ ಆಲ್ ವೆರಿ ಮತ್ತು ನಾವು ಯೂಸ್ ಮಾಡೋ ವರ್ಡ್ಸ್ ಏನಿರುತ್ತಲ್ಲ, ಇಟ್ಸ್ ವೆರಿ ಅಸರ್ಟಿವ್ ಆಗಿರುತ್ತೆ. ವೆನ್ ವಿ ರೀಡ್ ಇಟ್ ಆಲ್, ಇಟ್ಸ್ ಅ ವೆರಿ ಅಸರ್ಟಿವ್ ವೇ ಆಫ್ ಡೈಲಾಗ್ ಡೆಲಿವರಿ. ಸೊ ನನಗೆ ಆ ಸ್ಟೈಲ್ ಅಭ್ಯಾಸ ಇರಲಿಲ್ಲ, ಐ ಹ್ಯಾಡ್ ಟು ಲರ್ನ್. ಈ ಕಂಪ್ಲೀಟ್ ಆಗಿ ಒಂದು 90 days ಕಾಡಲ್ಲಿ ಶೂಟ್ ಮಾಡಿದ್ದು, ಮತ್ತೆ ಇನ್ಕ್ಲೂಡ್ ನೈಟ್ ಶೂಟ್ ಅಂತ ಹೇಳಿದ್ರು ಡೈರೆಕ್ಟರ್. ಆಸ್ ಆರ್ಟಿಸ್ಟ್ ಆಗಿ ಟೀಮ್ ಅನ್ನು ಮ್ಯಾನೇಜ್ ಮಾಡ್ಬೇಕನ್ನೋ ರೆಸ್ಪಾನ್ಸಿಬಲ್ ಇರುತ್ತೆ. ಸೊ ಆ ಟೈಮಲ್ಲಿ ಹೇಗಿತ್ತು ನಿಮ್ಮ ಸಿಚುವೇಶನ್ಸ್ ಎಲ್ಲ? ಅಂದ್ರೆ ಮೇಡಮ್ ಆ ಟೈಮಲ್ಲಿ ನೈಟ್ ಶೂಟ್ ಮಾಡಿದ್ವಲ್ಲ, ಬೆಳಗ್ಗೆ ಡೇನೋ ಸ್ವಲ್ಪ ಡೇ ಶೂಟು ಮುಗಿಸ್ತಿದ್ವಿ, ಡೇನೋ ಶೂಟ್ ಮಾಡ್ಕೊತಿದ್ವಿ, ನೈಟು ಮಾಡ್ಕೊತಾ ಇದ್ವಿ. ಒಂದೊಂದು 24 hours ಅಲ್ಲಿ ನಾವು ಮಲಗಿರೋದು ಬರೀ 2 hours 3 hours ಅಷ್ಟೇ. ಇನ್ ಡೇ ಎಲ್ಲ ಸ್ವಲ್ಪ ಪ್ಲಾನ್ ಮಾಡ್ಕೋಬೇಕಲ್ಲ, ಪ್ರಾಪರ್ಟೀಸ್ ಆಗಿರ್ಬೋದು, ಮತ್ತೆ ನೆಕ್ಸ್ಟ್ ಸೀನಿಗೆ ಏನ್ ಬೇಕು, ಯಾರ್ಯಾರು ಆರ್ಟಿಸ್ಟ್ ಬೇಕು, ಯಾರ್ಯಾರಿಗೆ ಹೇಳ್ಬೇಕು, ಅದೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಯಾಕಂದ್ರೆ ನೈಟ್ ನಾವು ಹೋಗ್ತಿದ್ದು ಫಾರೆಸ್ಟ್ ಒಳಗಡೆ, ಮತ್ತೆ ಮನೆಗೆ ಬರಕ್ ಆಗಲ್ಲ ನೈಟು. ಇಲ್ಲಿ ನಾವು ಸ್ಟೇ ಆಗಿರ್ತೀವಲ್ಲ, ಅಲ್ಲಿಂದ ನಾವು ಹೋಗ್ಬಿಟ್ರೆ ಎಲ್ಲ ನೀಟಾಗಿ ಪ್ಲಾನ್ ಮಾಡ್ಕೊಂಡೆ ಹೋಗ್ಬೇಕಿತ್ತು. ಮತ್ತೆ ಆ ಕಾಡಲ್ಲಿ ಭಯ ಬೇರೆ, ಕರಡಿಗಳು ಇದಾವೆ, ಆ ತರ ಇದಾವೆ ಅಂತೆಲ್ಲ. ಇದ್ವಾ ಅಥವಾ ಭಯ ಮಾತ್ರ? ಇಲ್ಲ ಇದಾವೆ. ಹಳ್ಳಿ ಸ್ವಲ್ಪ ಅಲ್ಲೆಲ್ಲ ಅಲ್ಲಿ ಲೋಕಲ್ಸ್ ಎಲ್ಲ ಇದಾರಲ್ಲ, ಅವರೆಲ್ಲ ಸಪೋರ್ಟ್ ಚೆನ್ನಾಗಿತ್ತು.
ಅವರೆಲ್ಲ ಬರ್ತಾ ಇದ್ರು, ಪಟಾಕಿ ಎಲ್ಲ ಇಟ್ಕೊಂತ ಇದ್ರು, ಏನಾರೆ ಅಟ್ಯಾಕ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆದಾಗ ನಮ್ಮನ್ನ ಸೇವ್ ಮಾಡಕ್ಕೆ. ಆಮೇಲೆ ಅಲ್ಲೇ ಲೋಕಲ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದು ಪ್ರದೀಪ್ ಅವರ ಊರು, ಹಂಗಾಗಿ ಸಪೋರ್ಟ್ ಚೆನ್ನಾಗಿ ಸಿಕ್ಕಿದೆ ನಮಗೆ. ಶೂಟ್ ಟೈಮಲ್ಲಿ ಆ ತರದ್ ಏನಾದ್ರು ಇಲ್ಲ, ನೆಗೆಟಿವ್ ಯಾವ್ದು ಯಾವ್ದು ಆಗ್ಲಿಲ್ಲ. ಆಗ್ಲಿ? No, no. ಬಟ್ ನವಿಲ್ ಸಿಕ್ಕಿತ್ತು ಒಂದಷ್ಟೇ, ಅದು ಹಂಗೆ ಆರ್ಬಿಟ್ವಿ. ಅದು ಸಿಕ್ಕಾಕೊಂಡಿತ್ತು. ಓಕೆ. ಅದು ಖುಷಿ ಆಯ್ತು ಅದನ್ನ ನೋಡ್ಬಿಟ್ಟು. ನಾವು ಅಷ್ಟತ್ರ ಎಲ್ಲೂ ನೋಡಿದ್ದಿಲ್ಲ. ಫಸ್ಟ್ ಫಾರೆಸ್ಟ್ ಅಲ್ಲಿ ನಾವು ಶೂಟ್ ಮಾಡಕ್ ಹೋದಾಗ ಸಿಕ್ಕಿತ್ತು, ಅದು ನಂಗೆ ಅಲ್ಲೇ ಬಿಟ್ಟಿದ್ವಿ. ಅದು ಹತ್ರ ಸಿಗಾಕೊಂಡಿತ್ತು ಹೋಗಿ. ಅಂದ್ರೆ ಅದ್ರದ್ದು ತಂತಿ ಕಾಲಿಗೆ ಯಾರೋ ಸಿಕ್ಕಾಕೊಂಡಿತ್ತು, ವಿ ಜಸ್ಟ್ ಸೇಫ್ ಇಟ್, ಅದು ಒಂದಿತ್ತು. ಇವಾಗ ಈ ತರದ ಕ್ಯಾರೆಕ್ಟರ್ಗಳನ್ನ ಮಾಡ್ಬೇಕು ಅಂದಾಗ ನಾವು ನಾನು ಈ ಪಾತ್ರ ಮಾಡ್ತಿದ್ದೀರಿ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಒಂದು ಯಾವ್ದಾದ್ರು ರೆಫರೆನ್ಸ್ ಬಂದ್ಬಿಡುತ್ತೆ. ನಾನು ಈ ತರನೇ ಪ್ರಿಪೇರ್ ಆಗ್ಬೇಕು, ನಾನು ಈ ತರನೇ ಇದನ್ನ ಕ್ಯಾರೆಕ್ಟರ್ನ ಮುಂದೂಡ್ಬೇಕು ಅಂತ ಅನ್ಸಿರುತ್ತೆ. ಸೊ ನೀವೇನಾದ್ರೂ ಆ ತರದ್ ಏನಾದ್ರು ಯಾರನ್ನಾದ್ರೂ ರೆಫರೆನ್ಸ್ ತಗೊಂಡು ಪ್ರಿಪೇರ್ ಮಾಡಿದ್ರ? ರೆಫರೆನ್ಸ್ ತಗೊಳ್ಳಿಲ್ಲ, ಬಟ್ ನೋಡಿರೋ ಮೂವಿಗಳೆಲ್ಲ ಇದಾವಲ್ಲ, ಡಿಟೆಕ್ಟಿವ್ ಕ್ಯಾರೆಕ್ಟರ್, ನಂದು ಡಿಟೆಕ್ಟಿವ್ ಲೀಡ್ ಕ್ಯಾರೆಕ್ಟರ್ ಬರುತ್ತೆ, ಡಿಟೆಕ್ಟಿವ್ ಪೊಲೀಸ್ ಅಂತ. ಅದರಲ್ಲೇ ಮತ್ತೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ನಮ್ದು ಏನ್ ಕ್ಯಾರೆಕ್ಟರ್ ಏನು ಅಂತ ಹೇಳಿ. ಅದೆಲ್ಲ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದಾಗೆ ಗೊತ್ತಾಗುತ್ತೆ. ಬಟ್ ಮುಂಚೆ ನಾವು ಪ್ಲಾನ್ ಮಾಡಿದ್ವಿ, ಕಾಸ್ಟ್ಯೂಮ್ ಆಗಿರ್ಬೋದು, ಹಿಂಗೆ ಇರಬೇಕು, ಇದೇ ರೀತಿ ಇರಬೇಕು ಕಾಸ್ಟ್ಯೂಮು, ಇದೇ ರೀತಿ ಏರ್ ಇರಬೇಕು, ಆ ತರ ಎಲ್ಲ ಪ್ಲಾನ್ ಮಾಡ್ಕೊಂಡು ನಾವೇ ನೋಡ್ಕೊಂಡು ಮಾಡಿದ್. ನಾನು ಈ ಸ್ಟಾರ್ಸ್ಗಳೆಲ್ಲ ಇದಾರಲ್ಲ, ಅವ್ರದೆಲ್ಲ ನೋಡಿ ಕಲ್ತು ಮಾಡಿದ್ದೆ. ಇದೆ ಇವಾಗ ಡಿಟೆಕ್ಟಿವ್ ಕ್ಯಾರೆಕ್ಟರ್ ಅಂತ ಹೇಳಿದಾಗ ಆಕ್ಚುಲಿ ಅದು ತುಂಬಾ ಯಾಕಂದ್ರೆ ಅದಕ್ಕೆ ಆದಂತ ಒಂದು ವೇಟೇಜ್ ಇದೆ ಕ್ಯಾರೆಕ್ಟರ್ಗೆ. ಸೊ ಅದು ಸ್ವಲ್ಪ ಎಲ್ಲಾದ್ರೂ ಇದು ಆದ್ರೂ ಕೂಡ ಎಲ್ಲೋ ನಾನು ಬೇರೆ ಈ ತರ ಮಾಡ್ತಾ ಇದ್ದೀನಿ, ಈ ತರ ಒಂದು ಗಿಲ್ಟ್ ಫೀಲ್ ಆಗುತ್ತೆ. ಸೊ ಹಾಗಿರುವಾಗ ನಿಮ್ಗೆ ಎಷ್ಟು ಜವಾಬ್ದಾರಿ ಅನಿಸ್ತು, ಎಷ್ಟು ರಿಸ್ಕಿ ಅನಿಸ್ತು ಈ ಕ್ಯಾರೆಕ್ಟರ್? ಅಂದ್ರೆ ಫಸ್ಟ್ ಮಾಡಬೇಕಾದ್ರೆ ಫಸ್ಟ್ ಡೇ ಆತರ ಅನ್ಸ್ತು ಅಷ್ಟೇ ನನಗೆ. ಮತ್ತೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಹಂಗಾಗಿ ಆತರ ಭಯ ಏನೂ ಆಗ್ಲಿಲ್ಲ. ಬಟ್ ಮೈಂಡ್ ಅಲ್ಲಿ ಆಲ್ರೆಡಿ ಸ್ಟೋರಿ ಕೇಳಿದ್ನಲ್ಲ, ಸ್ಟೋರಿ ಕೇಳ್ತಾ ಫುಲ್ ಇನ್ವಾಲ್ವ್ ಆಗಿದ್ದೆ. ಅದಕ್ಕೆ ನಮ್ದೇನ್ ಕ್ಯಾರೆಕ್ಟರ್ ಇದೆ ಅದಕ್ಕೆ ಫುಲ್ ಇನ್ವಾಲ್ವ್ ಆಗಿದ್ದೆ. ಆ ಇನ್ವಾಲ್ವ್ ಆಗಿದ್ದಕ್ಕೆ ಸಡನ್ ಶೂಟ್ ಅಂತ ಅಂದಾಗ ಆ ಕ್ಯಾರೆಕ್ಟರ್ ತಕ್ಕಂಗೆ ಆಕ್ಟ್ ಮಾಡಿದ್ದೆ. ಡಿಟೆಕ್ಟಿವ್ಗೆ ಸಿನಿಮಾದಲ್ಲಿ ಒಂದು ಲವ್ ಇದೆ ಅಲ್ಲ? ಇದೆ. ಹೇಗೆ ಈ ಲವ್ ಹೆಂಗೆ ಇಷ್ಟು ವರ್ಕ್ ಪ್ರೆಷರ್ ಅಲ್ಲೂ ಲವ್ ನ ಹೆಂಗ್ ಮೇಂಟೈನ್ ಮಾಡಿದ್ರಿ? ಲವ್ ಏನ್ ಬಾಳ ಆಗಿಲ್ಲ, ಸ್ವಲ್ಪ ಆಗ್ಲಿ ಬಾಳ ಆಗ್ಲಿ ಲವ್ ಅಲ್ವಾ? ಮತ್ತೆ ಅಂದ್ರೆ ನಾವು ಜಾಸ್ತಿ ಏನ್ ಇಟ್ಟಿಲ್ಲ, ಆಡಿಯನ್ಸ್ ಗೆ ಏನ್ ಬೇಕು, ಏರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಟಿದೀವಿ ಲವ್. ಅದ್ರಲ್ಲಿ ಆ ಸೈನ್ ಅದ್ ತಕ್ಕಂಗ್ ಮಾಡಿದ್ವಿ. This is actually a small flex. He was very good at it. ತುಂಬಾ ಚೆನ್ನಾಗಿ the way he performed his character ಅಲ್ಲ, ಆಕ್ಚುಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ. ಸೊ ಹೆಂಗ್ ಪ್ರಿಪೇರ್ ಮಾಡಿದ್ರೆ ಹೆಂಗೆ ಅದೆಲ್ಲ, he did it smooth, natural, without adding any extra pressure. ಇಲ್ಲದೆ ಒಬ್ಬರು ಮಾಡ್ತಾರಲ್ಲ, ಈಗ ಇದು ಮಾಡ್ಬೇಕು ಇದು ಮಾಡ್ಬೇಕು, ಕೂಲ್ ಆಗಿ ಮಾಡ್ದ ಅಷ್ಟೇ. ಅಂದ್ರೆ ಸ್ವಲ್ಪ ಅಂದ್ರೆ ಈಗ ಡೈರೆಕ್ಟ್ ಆಗಿ ಹೋಗಿ ಅಲ್ಲೇ ಏನಕ್ಕೆ ಭಯ ಪಡ್ಬೇಕು ಅಂದ್ರೆ, ನಾನು ಮುಂಚೆ ತುಂಬಾ ಭಯ ಪಟ್ಟಿದ್ದೀನಿ ಬೇರೆ ಮೂವಿಲೆಲ್ಲ ಮಾಡ್ಬೇಕಾದ್ರೆ. ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ಮುಂಚೆ ಮಾಡಿದಾಗ ರೆಡ್ ಡ್ರ್ಯಾಗನ್ ಕ್ಯಾಮ್ರಾ ಭಯ ಇತ್ತು, ನರ್ವಸ್ ಆಗಿದ್ದೀನಿ, ಅದ್ರಲ್ಲಿ ಬೈಸ್ಕೊಂಡಿದ್ದೀನಿ ಡೈರೆಕ್ಟರ್ ಹತ್ರ ಎಲ್ಲ ಸಿಕ್ಕಾಬಟ್ಟೆ. ಮುಂಚೆ ಅವಾಗ 2 ಅವರ್ 3 ಅವರ್ ಮುಂಚೆ ಸ್ಕ್ರಿಪ್ಟ್ ತಗೊಂಡು ಬಯಟ್ ಎಲ್ಲ ಹಾಕ್ಬಿಟ್ಟಿದ್ದೀನಿ, ಡೈಲಾಗ್ಗಳೆಲ್ಲ ಬಯಟ್ ಹಾಕಿ ಆತರ ಪ್ರಾಕ್ಟೀಸ್ ಮಾಡ್ಬಿಟ್ಟು ಹೋಗಿ ಮಾಡಿದೀವಿ. ಬಟ್ ಇದ್ರಲ್ಲಿ ನಮ್ದೇ ಟೀಮ್ ಆಗಿರೋದ್ರಿಂದ ಭಯ ಏನಾದ್ರು ಇಲ್ಲ, ಯಾಕಂದ್ರೆ ಎಲ್ಲ ಕ್ಲೋಸ್ ಇರೋ ಫ್ರೆಂಡ್ಸೇ, ಸ್ವಲ್ಪ ಭಯ ಅನ್ನೋದಿಲ್ಲ. ಆಮೇಲೆ ಎದುರ್ಸಬೇಕು ಅನ್ನೋದು ಧೈರ್ಯ ಬಂದ್ಬಿಡ್ತು. ಅದೇ ಬೇರೆ ಟೀಮ್ ಆಗ್ಬಿಟ್ರೆ ಅವ್ರ ಡೈರೆಕ್ಟರ್ ಬೈತಾರೆ, ಅವ್ರು ಬೈತಾರೆ, ಇವ್ರು ಬೈತಾರೆ ಅನ್ನೋದು ಒಂದು ನರ್ವಸ್. ಅವ್ರು ಬೈತಾರೆ ಅನ್ನೋ ಭಯಕ್ಕೆ ಅರ್ಧ ಇಲ್ಲ ಮರ್ತೇ ಬಿಟ್ಟಿರ್ತೀವಿ, ಏನ್ ಮಾಡ್ಬೇಕು ಅನ್ನೋದೇ ಮರ್ತೋಗಿರುತ್ತೆ. ಅದಕ್ಕೆ ಇಲ್ಲ ಆತರ ಅನ್ಸ್ಲಿಲ್ಲ, ನಾವೇ ಫ್ರೆಂಡ್ಸ್ ಎಲ್ಲ ಮಾಡ್ತಿರೋದ್ರಿಂದ ಧೈರ್ಯ ಬಂತು. ಯಾಕೆಂದ್ರೆ ಲೀಡ್ ಕ್ಯಾರೆಕ್ಟರ್ ಇಂದ ನಿಭಾಯಿಸ್ಬೇಕಲ್ಲ, ಎಲ್ಲಾ ಟೈಮಲ್ಲಿ ಶೂಟ್ ಇದ್ದೇ ಇರುತ್ತೆ. ಫ್ರೆಂಡ್ಸ್ ಜೊತೆಗೆ ಈಗ ಡೈಲಿ ಒಂದು 4-5 ಸೀನ್ ಅಂತೂ ಇದ್ದೇ ಇರುತ್ತೆ. ಅದನ್ನ ನಿಭಾಯಿಸೋದೆಲ್ಲ ಫಸ್ಟ್ ಮೂವಿ, ಈ ಮೂವಿಂದ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು. ಮತ್ತೆ ಇವಾಗ ಡಿಟೆಕ್ಟಿವ್ ಮಾತ್ರ ಲವರ್ ಬೇಕಾ, ರಿಪೋರ್ಟರ್ ಬೇಡವಾ ಅಂತ ಕೇಳ್ಬೇಕಿತ್ತು ತಾನೇ ನೀವು ಡೈರೆಕ್ಟರ್ಗೆ? ಓಕೆ ಕೂಲ್. ಓಕೆ, ಸೊ ಅದು ಹೆಂಗಿದೆ ಅಂದ್ರೆ, ನಾವು ಶೆಡ್ಯೂಲ್ ಎಲ್ಲ ಪ್ಲಾನ್ ಮಾಡಿದೀವಿ, ಸಿನ್ಸ್ ಯು ನೋ ಆಲ್ ದಟ್ ಇಟ್ ವಾಸ್ ಆಲ್ ಕ್ರೌಡ್ ಫಂಡಿಂಗ್ ಎಲ್ಲ ಇತ್ತಲ್ವಾ. ಸೊ ನಮ್ಗೆ ಬೇಕಾಗಿರೋ ಆರ್ಟಿಸ್ಟ್ ಬಂದ್ಬಿಟ್ಟು ವಿ ಆರ್ ನಾಟ್ ಏಬಲ್ ಟು ಫೈಂಡ್ ಇಟ್. ಆ ಕ್ರೌಡ್ ಇದೆ, ಓಕೆ ಫೈನ್, ಲೆಟ್ಸ್ ಮೇಕ್ ಅರ್ ಇಮ್ಯಾಜಿನರಿ ವಾಯ್ಸ್ ಓವರು, ಇಲ್ಲಾಂದ್ರೆ ಅಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದಾರೆ ಅನ್ನೋ ತರ ನಾವು ಕ್ರಿಯೇಟ್ ಮಾಡ್ಕೊಂಡು ನಾವು ಸೀನ್ ಶೂಟ್ ಮಾಡಿದ್ವಿ. ಅದು ಸಿಗ್ಲಿಲ್ಲ ಅಲ್ಲಿ. ಇಲ್ಲಿದೆ ವಿಷಯ ಆಕ್ಚುಲಿ, ನೀವು ಸುಮ್ಮನೆ ಪ್ಲೇ ಮಾಡಿ. ಅಂದ್ರೆ ನಮ್ ಶೂಟ್ ಟೈಮಲ್ಲಿ ಅವ್ರು ಸಿಗ್ಲಿಲ್ಲ. ಸೊ ದೇರ್ ವಾಸ್ ಆಲ್ ಅವ್ರು ಸಿಗ್ಲಿಲ್ಲ, ಸಿಕ್ಕಿದವರು ಇವ್ರಿಗೆ ಸೆಟ್ ಆಗ್ಲಿಲ್ಲ. ಸೆಟ್ ಆಗಿರ್ಲಿಲ್ಲ, ಬಟ್ ಆಕ್ಚುಲಿ ಇವ್ರಿಗೆ ಮ್ಯಾಚ್ ಆಗ್ಬೇಕಲ್ಲ ಮೇಡಮ್. ಒಂದು ಹೀರೋಯಿನ್ ಅಂದ್ರೆ ಅದನ್ನ ನೀವ್ ಮಾಡ್ಬಿಟ್ರೆ ಕಷ್ಟ ಇಲ್ಲಿ.
ಸೊ ಅವ್ರು ಎಷ್ಟು ಹತ್ಕೋತಿದ್ದಾರೆ ನೋಡಿ ಆಕ್ಚುಲಿ. ಓಕೆ, ಸೊ ಮೈ ನೇಮ್ ಇಸ್ ಪವನ್. ಓಕೆ, ನಾ ಪ್ರೀತಿಯಿಂದ ಎಲ್ಲರೂ ಖುಷ್ ಅಂತ ಕರೀತಾರೆ. ಸೊ ಬಿಕಾಸ್ ಆಫ್ ದಿಸ್ ಐ ಹ್ಯಾವ್ ಅ ಡಿಫಾಲ್ಟ್ ಸ್ಮೈಲಿಂಗ್ ಫೇಸ್. ಸೊ ನಾಚ್ಕೊಂತಿರೋದಲ್ಲ. ನಾನ್ ಸುಮ್ನೆ ಹೇಳ್ದೆ ಬಿಡಿ, ನೀವ್ ಯಾಕೆ ಅಷ್ಟು ಹತ್ಕೋತೀರ. ಆದ್ರೂ ಡೈರೆಕ್ಟರ್ ಮೋಸ ಮಾಡಿದ್ರು ನಿಮ್ಗೆ. ಎಸ್, ಅಲ್ಲೇ ಇದೆ ನೋಡಿ ಮ್ಯಾಮ್, ಹೇಳಿ ಮೇಡಮ್ ಅಲ್ಲಿ ಅವ್ರಿಗೆ. ಇಲ್ಲ ಮೇಡಮ್, ಮೋಸ ಅಂತ ಆಗಿಲ್ಲ. ಆಕ್ಚುಲಿ ಡೈರೆಕ್ಟರ್ ಜೊತೆ ನಾನು ಇದ್ದೆ, ಮೋಸ ಆಗಿಲ್ಲ ಇಲ್ಲಿ. ನೀವು ಬಿಡಿ, ನಿಮಗೆ ಹೀರೋಯಿನ್ ನೀವು ಮಾತಾಡ್ತೀರಾ. ಇಲ್ಲ, ಯಾಕಂದ್ರೆ ಆ ಟೈಮ್ ಅಲ್ಲಿ ಸಿಗ್ಲಿಲ್ಲ. ಆಮೇಲೆ ಹಾ, content honest. ಏನಾಯ್ತು ಅಂದ್ರೆ ಇನ್ನೊಂದು ಸ್ಟೋರಿಗೆ ನಮ್ದು ಎಲ್ಲರಿಗೂ ಆತರ ಹಾಕಿದ್ರೆ ಕಂಟೆಂಟೇ ಹೊರಗೆ ಹೋಗ್ತಿತ್ತು. Point. ಬರೀ ಲವ್ ಸ್ಟೋರಿ ಇರ್ತಿತ್ತು ಅಷ್ಟೇ. ಯಾರಿಗೂ ಅದು ಕಂಟೆಂಟ್ ನ ಮೂವಿ ಬಗ್ಗೆ ಪಾರಿತೋಷಿಕ ಅಂತ ಅದ್ರ ಬಗ್ಗೆ ಸ್ಟೋರಿ ಹೇಳಕ್ಕೆ ಇದು ಜಾಗ ಆಗ್ತಿರ್ಲಿಲ್ಲ. 3 hours 4 hours ಆಗ್ತಾ ಇತ್ತು ಆತರ ಎಲ್ಲ ಸೇರಿದ್ರೆ. ಅದಕ್ಕೆ ಎಲ್ಲೆಲ್ಲಿ ಬೇಕಾದ ಸ್ವಲ್ಪ ಕಟ್ ಆದಾಗ ಮತ್ತೆ ಸಿಕ್ಕಿದ್ರೆ ಶೂಟ್ ಮಾಡ್ತಿದ್ವಿ. ಆ ಟೈಮಲ್ಲಿ ಸಿಗ್ಲಿಲ್ಲ. ಹೌದು, ನಿಜ. ಅದಕ್ಕೆ ಜಾಸ್ತಿ ಆಯ್ತು ಮೇಡಮ್, ಅದು ಲೆಂತ್ ಆಗ್ಬಿಡ್ತು ಸ್ಟೋರಿ. 3 hour ಬಂತು. 3 hour ಹೊಸಬ್ರದ್ ಮೂವಿ ಮತ್ತೆ ನಾವು ಫಸ್ಟ್ ಮಾಡ್ತಾ ಇರೋದ್ರಿಂದ 3 hour ಗಟ್ಲೆ ಯಾರು ನೋಡ್ತಾರೆ ಅನ್ಕೊಂಡ್ ಮತ್ತೆ ಮಿನಿಮಮ್ ಇಷ್ಟ ಅವರ್ ಇರ್ಬೇಕು ಅಂತ ಹೇಳಿ ಎಲ್ಲೆಲ್ಲಿ ಸ್ವಲ್ಪ ಕಟ್ ಮಾಡ್ಬೇಕಾಗತ್ತೆ ಅದನ್ನ ಮಾಡ್ಕೊಂಡು ಆಮೇಲೆ ರೆಡಿ ಮಾಡಿದ್ದು. ದಿಸ್ ಇಸ್ ಅ ಪ್ಲಾನ್ ಟು ರೋಸ್ಟ್. ಓಕೆ, ಆಡಿಯನ್ಸ್ ಗೊತ್ತಾಗ್ಲಿ ಅಂತ. ಸರಿ ಬಿಡಿ ಸರ್, ನಾವು ನಿಮ್ಮ ಮಾತು ನಂಬುದ್ವಿ. ಥ್ಯಾಂಕ್ ಯು. ಇಲ್ಲ ಸರ್, ಸುಮ್ನೆ ತಮಾಷೆ ಮಾಡಿದ್ ನಾನು. Okay. ಕತೆಗೆ ಏನ್ ಬೇಕಿತ್ತು ಅದು ಅದನ್ನ important ಆಗಿರುತ್ತೆ, ಹೌದು. ಜಸ್ಟ್ ಫನ್ ಅದೇ ಇನ್ನೊಂದು ಪ್ರದೀಪ್ ಅವ್ರು ಹೇಳ್ತಿದ್ರು, ಕಂಟೆಂಟ್ ಮೇನ್ ಸ್ಟೋರಿನ ನಾವು ಹೀರೋ ತರ ಗೆದ್ರೆ ಹೌದು, ಚೆನ್ನಾಗಿರುತ್ತೆ. ನಮಗೂ ಅಷ್ಟೇ, ಆ ಕಂಟೆಂಟ್ ಗೆದ್ರೆ ನಮ್ಮ ಮೂವಿ ಎಲ್ಲೋ ರೀಚ್ ಆಗುತ್ತೆ. ಹೌದು. ಅದು ನಮ್ಮ ಮೈಂಡ್ ಅಲ್ಲಿ ಆಮೇಲೆ ಬಂತು. ಆಮೇಲೆ ಚೆನ್ನಾಗಿದೆ ಕಂಟೆಂಟ್, ಡಿಫ್ರೆಂಟ್ ಆಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಎಲ್ಲೂ ಬೋರ್ ಅನ್ಸಲ್ಲ. ಸಾಂಗ್ ಸಿನಿಮಾದಲ್ಲಿ ಸಾಂಗ್ ಮಾತ್ರ 2 ಇದೆ. ಫೈಟ್ಸ್ ಎಷ್ಟಿದೆ ಹಾಗಿದ್ರೆ? ಫೈಟ್ಸ್ ಒಂದು 4 ಬರುತ್ತೆ. 4 ಇದೆ. Okay. 1-2 ಚಿಕ್ಕದ್ ಬರುತ್ತೆ, ಒಂದು 3 ಅಂದ್ರೆ 5 ಬರುತ್ತೆ ಅನ್ಸುತ್ತೆ. ಚಿಕ್ಕದು 1-2, 3 ದೊಡ್ಡದು ಬರುತ್ತೆ. ಇಟ್ಸ್ ಮೋರ್ ಲೈಕ್ ರಾ ಸ್ಟೈಲ್ ಆಫ್ ಫೈಟ್ಸ್. ನೀವು ಅರ್ಜುನ್ ರೆಡ್ಡಿಯಲ್ಲೆಲ್ಲ ನೋಡಿದಿರಲ್ಲ, ಬ್ಯಾಟ್ ತಗೊಂಡು ನ್ಯಾಚುರಲ್ ಆಗಿ ಬರುತ್ತೆ ಅಂತ. ಎಲ್ಲೂ ನಾವು ಡೂಪ್ Dupe ಹಾಕೋದು ಮಾಡಿಲ್ಲ. ಹಾಕಿಲ್ಲ. ಎಲ್ಲ ನ್ಯಾಚುರಲ್ ಆಗೇ ಮಾಡಿದೀವಿ. ಬೀಳೋದಾಗಿರ್ಬೋದು, ಎದುರಾಗಿರ್ಬೋದು ಎಲ್ಲ ನ್ಯಾಚುರಲ್ ಆಗೇ ಮಾಡಿದೀವಿ. ಮತ್ತೆ ಆಲ್ಮೋಸ್ಟ್ ಫಾರೆಸ್ಟ್ ಅಲ್ಲೇ ಸ್ವಲ್ಪ ಫೈಟ್ ಬರುತ್ತೆ. ಫಾರೆಸ್ಟ್ ಅಲ್ಲಿ ಶೂಟ್ ಇರೋದ್ರಿಂದ ನೈಟ್ ಫೈಟ್ 2 ಇದೆ, ಡೇ ಫೈಟ್ 1 ಇದೆ, ಡೇ ಫೈಟ್ 2 ಇದೆ. ರಿಸ್ಕ್ ಆಗ್ಲಿಲ್ವಾ? ಆ ತರ ಏನು ಪ್ರಾಬ್ಲಮ್ಸ್ ಆಗ್ಲಿಲ್ವಾ ಈ ತರ ಶೂಟ್ ಮಾಡುವಾಗ? ಅಂದ್ರೆ ಅದೇ ಶೂಟಿಂಗ್ ಟೈಮ್ ಅಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ಸ್ವಲ್ಪ ನಂಗೆ ಪೆಟ್ಟು ಜಾಸ್ತಿ ಆಯ್ತು. ಅಂದ್ರೆ ನಾವು ನ್ಯಾಚುರಲ್ ಆಗಿ ಏನ್ ಮಾಡ್ಬಿಟ್ವಿ, ಸ್ಟಿಕ್ ಯೂಸ್ ಮಾಡ್ಬೇಕಲ್ಲ. ನಾವು ಅಲ್ಲಿ ದೂರ ಶೂಟ್ ಮಾಡಿದ್ದು, ಇಲ್ಲಿಂದ ತಗೊಂಡೋಗಕ್ ಆಗಲ್ಲ ಸ್ಟಿಕ್. ಬಸ್ಸಿಗೆ ಹಾಕೊಂಡ್ರು ಆಗ್ಲಿಲ್ಲ. ನೈಟ್ ಅಲ್ಲೇ ಪ್ಲಾನ್ ಮಾಡ್ಬಿಟ್ಟಿದೀವಿ. ನಾವೇ ಅಲ್ಲಿ ರೆಡಿ ಮಾಡ್ಕೊಂಡ್ವಿ ಸ್ಟಿಕ್ ಕೂಡ. ಅಲ್ಲೇ ನುಗ್ಗಿಕಾಯಿ ಮರ ಇರುತ್ತಲ್ಲ, ಅದೇ ನ್ಯಾಚುರಲ್ ಸಿಗುತ್ತೆ. ಸುಮ್ಮನೆ ಹಿಂಗ್ ಅಂದ್ರೆ ಇದು ಮುರಿಯುತ್ತದು. ಸಿಕ್ಕಾಪಟ್ಟೆ ತುಂಬಾ ಬಂದಿತ್ತು. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಆ ಸ್ಟಿಕ್ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು. ಆಮೇಲೆ ಗೊತ್ತಾಗಿದ್ದು, ಅದನ್ನ ಸ್ವಲ್ಪ ಗೊತ್ತಿರೋರ ಹತ್ರ ತಿಳ್ಕೊಂಡಾಗ ಅಲ್ಲಿ ಕಟ್ ಮಾಡ್ಬಿಟ್ಟು ಆಮೇಲೆ ಎಲ್ಲ ಹಾಕ್ತಾರೆ. ಹಿಂಗ ಅಂದ್ರೆ ಸಾಕು ಪುಡಿ ಆಗುತ್ತದೆ. ಅದು ನಮಗೆ ಗೊತ್ತಿದ್ದಿಲ್ಲ. ಅದು ಒಂದೊಂದ್ಸಲ ಸ್ವಲ್ಪ ಕಟ್ ಆಗಿರ್ತಿತ್ತು. ಅದ್ರಲ್ಲಿ ಒಬ್ರು ಶೂಟ್ ಟೈಮಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ, ಸಿಕ್ಕಾಪಟ್ಟೆ ಮರ ತಿಂದಿದ್ದೀನಿ ಆ ಟೈಮಲ್ಲಿ. ಲಾಸ್ಟ್ ಅಲ್ಲಿ ತುಂಬಾ ಪೈನ್ ಆಗಿದೆ. ನಾನಲ್ಲ ಬೇರೆ ಅವರು ವೆಂಕಟೇಶ್ ಅವರಾಗಿ ರೋಹಿತ್ ಅವರೆಲ್ಲ ಒಂದು ಕೆಲಸ ಇದೆ. ಆ ಸೀನಲ್ಲಿ ಪೆಟ್ ತಿಂದಿದೆ. ಅದೊಂದು ನನಗೆ ಅಷ್ಟೇ ಆಗಿತ್ತು ಪೆಟ್ಟು, ಮತ್ತೆ ಆಗಿಲ್ಲ ಅಂತ. ನಿಮ್ಮ ಡೈರೆಕ್ಟರ್ ಇದು ಫಸ್ಟ್ ಸಿನಿಮಾ, ಅವ್ರ ಜೊತೆ ಕೆಲಸ ಮಾಡಿರೋಂತ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಖುಷಿ ಆಯ್ತು ಮೇಡಮ್. ಆಕ್ಚುಲಿ ಏನಂದ್ರೆ ಅವರ ಟೀಮ್ ಸಪೋರ್ಟ್, ಆಮೇಲೆ ನಾವು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ದು, ಅವರು ನಮಗೆ ಸಪೋರ್ಟ್ ಮಾಡಿದ್ದು ಎಲ್ಲ ಖುಷಿ ಆಯ್ತು, ಚೆನ್ನಾಗಾಯ್ತು. ಆಮೇಲೆ ಟೀಮ್ ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ಡೈರೆಕ್ಟ್ರಿಗೆ ಬಿಟ್ಟಿದ್ದು ಮೇಂಟೈನ್ ಮಾಡೋದೆಲ್ಲ. ನಾವೇನೋ ನಮ್ದೇನು ಕೆಲಸ ನಾವು ಮಾಡ್ತಿದ್ವಿ, ಬಟ್ ಎಲ್ಲರ ಹತ್ರನು ಮೇಂಟೈನ್ ಮಾಡ್ಬೇಕು, ಕರ್ಸ್ಬೇಕು, ಎಲ್ಲ ಕಳಿಸ್ಬೇಕಲ್ಲ. ಅದು ಡೈರೆಕ್ಟರ್ ಕೆಲಸ ಅಲ್ವಾ. ಅದ್ರ ಜೊತೆ ನಮ್ ಕಡೆಯಿಂದ ಏನ್ ಸಪೋರ್ಟ್ ಆಗುತ್ತೋ ಅದನ್ನ ನಾವು ಮಾಡಿದ್ವಿ. ಒಂದು ಸ್ಮಾಲ್ ಥಿಂಗ್ ಏನು ಅಂತಂದ್ರೆ, ಬಹಳಷ್ಟು ಜನ ಆರ್ಟಿಸ್ಟ್ನ ನೋಡ್ಕೊಳ್ಳೋದು ಹೆಂಗೆ ಅಂತ ಏನೋ ಸಡನ್ ಪ್ರೆಷರ್ ಆ್ಯಡ್ ಮಾಡಿಬಿಡ್ತಾರೆ. ಇಟ್ಸ್ ಆಲ್ ದೇರ್. ಪ್ರದೀಪ್ ಏನು ಮಾಡಿದ್ರು ಅಂದರೆ, ಒಂದು ಫ್ರೀಡಮ್ ಕೊಡ್ತಾರೆ ಲೈಕ್ ಆರ್ಟಿಸ್ಟ್ಗೆ. ಜಸ್ಟ್ ರಿಲ್ಯಾಕ್ಸ್, ಎಷ್ಟು ಟೇಕಾದ್ರೂ ಪರವಾಗಿಲ್ಲ, ಡೂ ಇಟ್ ಅಂತ ಹೇಳಿ. ಆ್ಯಂಡ್ ಹೀ ವಾಂಟ್ಸ್ ಆರ್ ರಿಯಲ್ ಕ್ಯಾರೆಕ್ಟರ್ ಇನ್ ಇಟ್ ಆಲ್ಸೋ. ಈಗ ನಮ್ದ್ರಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ, ಎಲ್ಲರ ಹತ್ರ ಒಂದು ಚಾರ್ಮಿಂಗ್ ಇರುತ್ತೆ, ಎಲ್ಲರ ಹತ್ರ ಒಂದು ಪಾಸಿಟಿವ್ ಟೋನ್ ಇರುತ್ತಲ್ವಾ. ಸೊ ಆ ಕ್ಯಾರೆಕ್ಟರ್ಗೆ ಏನು ಬೇಕು, ನಮ್ಗೆ ರಿಯಲ್ ಆಗಿರೋ ಕ್ಯಾರೆಕ್ಟರ್ನ 2 ಮಿಕ್ಸ್ ಮಾಡಿ ತೆಗೆಯೋ ಟ್ಯಾಲೆಂಟ್ ಇದೆ. ಸೊ ವೆನ್ ಯು ಸಿ ದ ಮೂವಿ ಎಲ್ಲ ಯು ಕ್ಯಾನ್ ಸಿ, ಮನು ರಿಯಲ್ ಟಚ್ ಇದೆಲ್ಲ ಮನೋದು ಅಂತ ಅನ್ಸುತ್ತೆ. ಲೈಕ್ ಏನೋ ಈವನ್ ಮ್ಯೂಸಿಕ್ ಡೈರೆಕ್ಟರ್ದು ಅಷ್ಟೇ. ವೆನ್ ಈ ಡಸ್ ದ ಮ್ಯೂಸಿಕ್, ಹಿ ಗಿವ್ಸ್ ಎ ಸ್ಪೇಸ್, ಒಂದು ಸ್ಪೇಸ್ ಕೊಡ್ತಾರೆ, ಡೂ ಇಟ್ ಅಂತ ಹೇಳಿ. ಸೊ ಆ ಸ್ಪೇಸು, ಆ ಫ್ರೀಡಮ್ ಕೊಟ್ಟಾಗ ಆರ್ಟಿಸ್ಟ್, ಲೈಕ್ ನಾವೇನೋ ಅನ್ಕೊಂಡಿರ್ತೀವಿ ನಾವು 80% ಮಾಡ್ಬೋದು ಅಂತ, ಬಟ್ ದ್ಯಾಟ್ ಸ್ಪೇಸ್ ಕೊಟ್ಟಾಗ ವಿ ಡೂ ಇಟ್ 150%. ಸೊ ಅದು ರಿಸಲ್ಟ್ ಟ್ರೈಲರ್ ಆಗಿರಲಿ, ಮೂವಿಯಲ್ಲಿ ಕಾಣಿಸುತ್ತದೆ.
Super. ಇದು ಇನ್ನೇನು ಎಷ್ಟು ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ ಕನ್ಸ್ ಅಂತಾನೆ ಹೇಳ್ಬೋದು. ಹೌದು. ಹೌದು ಎಷ್ಟೋ ಜನ ಕನ್ಸು, ದೊಡ್ಡ ಈ ಟೀಮಲ್ಲಿ ಕನ್ಸು. ಎಲ್ಲರಿಗೂ ನೇಮ್ ಬರಬೇಕು. ಈ ಮೂವಿಯಿಂದ ಎಲ್ಲರೂ ಇಂಡಸ್ಟ್ರಿಗೆ ಹೇಳ್ಕೋಬೇಕು, ಈ ತರ ಈ ಮೂವಿಯಿಂದ ಬಂದೆ, ಆ ತರ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡಿದ್ದಾರೆ. ಅವ್ರವ್ರ ಕೆಲಸನ ಅವ್ರವ್ರ ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ. ಹಂಗಾಗಿ ಮೂವಿ ಇಷ್ಟು ಬೇಗ ರಿಲೀಸಿಗೂ ಬಂದಿದೆ. ಹೌದು, ಎಷ್ಟೋ ಸಿನಿಮಾಗಳು ನೀವೇ ಹೇಳ್ದಾಗೆ ಸಿನಿಮಾ ಶೂಟ್ ಹೌದು, ಆಗಿರುತ್ತೆ, ಹೌದು, ರಿಲೀಸ್ ಹೌದು. ಆಗಿರಲ್ಲ. ಅಲ್ಲ ಆಕ್ಚುಲಿ ಮುಗ್ದು ರಿಲೀಸ್ ಆಗ್ದೇನೆ ಹೋಗಿದೆ. ಹಾ. ಅದ್ರಲ್ಲೂ ನನಗೆ ಅನ್ಸಿದ್ದೇನಂದ್ರೆ ಫಸ್ಟ್ ಹೊಸ ಸಿನಿಮಾ ಮಾಡ್ತಾ ಇರೋದು, ಎಲ್ಲ ಹೊಸಬ್ರು ನಾವು, ಆಮೇಲೆ ಎಲ್ಲ ಇದ್ರಲ್ಲಿ ಇರೋದೆಲ್ಲ ಯೂತ್ಸೆ, ಯಾರು ಸ್ವಲ್ಪ ಇಲ್ಲ, ಎಲ್ಲ ಹಾರ್ಡ್ ವರ್ಕ್ ಮಾಡಾರೆ. ಯಾವಾಗ ನಾಳೆ ಶೂಟ್ ಇದೆ ರೆಡಿ, ಈಗಿದೆ ನಡಿ, ಕಾಡ್ಗ ನಡಿ, ಹೋಗೋಣ, ಕಾಡ್ಗ ನಡಿ. ಆ ತರ ಇರೋದು ಹೆಂಗ್ ಅಂದ್ರೆ ಎಲ್ಲರೂ ಸ್ಟ್ರಾಂಗ್ ಆಗಿರೋರೆ. ಹೌದು. ಅದಕ್ಕೆ ನಮಗೆ ಯಾವ ಟೈಮಲ್ಲಿ ಬೇಕಾದ್ರೂ ನಾವು ಶೂಟಿಂಗ್ ಹೋಗಕ್ಕೆ ಈಸಿ ಆಗಿತ್ತು. ಅದ್ರಾಗ ಯಾವ್ದು ಜಗಳ ಆಗಿಲ್ಲ. ಜಗಳ ಆಗದೇನೆ ಇಲ್ಲಿವರೆಗೂ ಬರೀ ಬಂದಿದ್ದಾರೆ, ಅದನ್ನ ಖುಷಿ ರಿಲೀಸ್ ತನಕ ಬಂದಿದೆ ಅಂದ್ರೆ. ಸೂಪರ್. ಅದೇ ಇವಾಗ ಇಷ್ಟು ಸ್ಟ್ರಗಲ್ ಮಾಡಿರೋಂಥ ಸಿನಿಮಾ ಇದೇ ಮಾರ್ಚ್ 14th ರಿಲೀಸ್ ಆಗ್ತಾ ಇದೆ. ಸೊ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಆಡಿಯನ್ಸಿಗೆ ತುಂಬಾ ಕಷ್ಟಪಟ್ಟು ಮಾಡಿದ್ವಿ ಮೂವಿನ. ಫಸ್ಟ್ ಮೂವಿ ಮತ್ತೆ ಎಲ್ಲ ಪಾಸಿಟಿವ್ ಆಗಿದೆ ಬಂದಿರೋದೆಲ್ಲ. ಆಮೇಲೆ ಚೆನ್ನಾಗಿದೆ ಕಂಟೆಂಟ್, ಇದು ಒಳ್ಳೆ ಲವ್ ಸ್ಟೋರಿ ಇದೆ, ಒಳ್ಳೆ ಕಾಮಿಡಿನೂ ಇದೆ, ಇಷ್ಟ ಆಗುತ್ತೆ ಎಲ್ಲರಿಗೂ, ಥ್ರಿಲ್ಲಿಂಗ್ ಆಗಿದೆ, ಯಾರಿಗೂ ಎಲ್ಲೂ ಬೋರ್ ಅನ್ಸಲ್ಲ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಥಿಯೇಟ್ರಿಗೆ ಬಂದು ನೋಡಿ, ಎಲ್ಲ ಮೊಬೈಲ್ ಅಲ್ಲಿ ಇಲ್ಲಿ ಬರುತ್ತೆ, ಅಲ್ಲೆಲ್ಲ ನೋಡಕ್ ಹೋಗ್ಬೇಡ್ರಿ. ಆಮೇಲೆ ಫಸ್ಟ್ ಡೇ ರಿಲೀಸ್ ಆಗಿದ್ದ 1 ವೀಕ್ 2 ವೀಕ್ ಬಂದು ಸಪೋರ್ಟ್ ಮಾಡಿ ನೋಡಿ. ಇನ್ನೇನೋ 1 ತಿಂಗಳು ಬಿಟ್ಟು ನೋಡೋಣ ಬಿಡ, ಟಿವಿಲಿ ಹಾಕ್ತಾರೆ, ಆ ಥರ ಎಲ್ಲ ನೆಗೆಟಿವ್ ಅನ್ಕೋಬೇಡ್ರಿ. ಬಂದು ನಮಗೆ ಹೊಸೊಬ್ರಿಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಬಂದು ಮೂವಿ ಥಿಯೇಟ್ರಲ್ಲೇ ನೋಡಿ. ಓಕೆ. ಸೊ ಸಿನಿಮಾ ನೋಡಿ, ಯಾಕೆ ಅಂತಂದರೆ ನಾವು ನಿಮಗೋಸ್ಕರನೇ ಮಾಡಿರೋದು. ಸೊ ವಿ ಆರ್ ಹಿಯರ್ ಟು ಎಂಟರ್ಟೈನ್ ಯು, ಸೊ ಪ್ಲೀಸ್ ಲೆಟ್ ಅಸ್ ಎಂಟರ್ಟೈನ್ ಯು. ಆ್ಯಂಡ್ ಇನ್ನೊಂದೇನು ಅಂತಂದರೆ ವಿ ಆ್ಯಡೆಡ್ ಅ ಲಿಟಲ್ ಬಿಟ್ ಆಫ್ ಎಲಿಮೆಂಟ್ಸ್, ಹೊಸ ಥರ ಎಲಿಮೆಂಟ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ. ಆ್ಯಂಡ್ ನೀವು ನೋಡಿದ್ರೆ ಈಗ ಹೆಂಗೆ ನ್ಯೂ ಕಮರ್ಸ್ದೆಲ್ಲ ಇತ್ತಲ್ಲ, ಒಂದು ಮಟೆ ಕತೆ, ತಿಥಿ, ಸೊ ಆ ಥರ ನಮಗೂ ಬ್ಲೆಸ್ ಮಾಡಿ. ಯಾಕಂದರೆ ನಮಗೊಂದು ಸ್ವಲ್ಪ ಧೈರ್ಯ ಬರುತ್ತೆ ಟು ವರ್ಕ್ ಈವನ್ ಮೋರ್ ಬೆಟರ್ ಅಂತ. ಸೊ ಸಪೋರ್ಟ್ ಮಾಡಿ ಅಷ್ಟೇ. ಆ್ಯಂಡ್ ಒಂದು ಸ್ಮಾಲ್ ಕುಟಿ ರಿಕ್ವೆಸ್ಟ್, ಸೊ ಯಾರಾದರೂ ಚೆನ್ನಾಗಿಲ್ಲ ಅಂದ ತಕ್ಷಣ ಹೋಗ್ಬಿಟ್ಟು ಕೇಳ್ಬಿಟ್ಟು ಬಿಡು ಅಂತ ಅನ್ನೋದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಒಂದ್ಸಲ ಹೋಗಿ ನೋಡಿ, ಮತ್ತು ಬೇರೆಯವ್ರು ಚೆನ್ನಾಗಿದೆ ಅಂತಂದ್ರೂ ಕೇಳೋಕ್ಕೆ ಹೋಗ್ಬೇಡಿ. ಹೋಗಿ ನೀವೊಂದ್ಸಲ ನೋಡಿ, ನನಗೆ ಇಷ್ಟ ಆಯಿತು ಅಂದಾಗ ಬೇರೆಯವ್ರಿಗೆ ರೆಫರ್ ಮಾಡಿ. ಥ್ಯಾಂಕ್ ಯು. ಖುಷಿ ಆಯ್ತು ಆಕ್ಚುಲಿ ನಿಮ್ಮ ಜೊತೆ ಮಾತಾಡಿ. ಸಿನಿಮಾ ಏನು ರಿಲೀಸ್ ಆಗ್ತಿದೆ, ನಿಮ್ಮ ಸಿನಿಮಾಗೂ ಮತ್ತೆ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀವು ಬಂದು ಮೂವಿ ನೋಡಿ. ಖಂಡಿತ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.